Hi, welcome to Shweta's vlogs. ನಮ್ಮನೆಯವ್ರ ತಮಾಷೆ ಅಂತೂ ಮುಗಿಯೋದೇ ಇಲ್ಲ. ಸೊ ಮಗನ್ಗೆ ಗೋಳಿ ಇಕ್ಕೋತಾ ಇದ್ದಾರೆ. ಸೊ ಇವತ್ತು ನಾವು ಹೊರಟಿದೀವಿ ಚಿಕ್ಕಮಂಗ್ಳೂರಿನ ಒಂದು ಫೇಮಸ್ ಪ್ಲೇಸ್. ಸೊ ಯೂಶಲಿ ಚಿಕ್ಕಮಂಗ್ಳೂರು ಸಿಟಿ ಒಳಗಡೆ ಏನಿದೆ ಅಂತ ಕೇಳಿದ್ರೆ ಯಾರಾದ್ರೂ ಟೂರಿಸ್ಟ್ ಅಥವಾ ಟ್ರಾವೆಲ್ ಮಾಡ್ತಿರೋರು, ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ತುಂಬಾನೇ ಫೇಮಸ್. ಆಕ್ಚುಲಿ ನಾವು ಚಿಕ್ಕವರಿದ್ದಾಗಿಂದನೂ ಇದು ಇದೆ. ಅಂಡ್ ಇಲ್ಲಿ ಬಂದವ್ರಿಗೆಲ್ಲ ಅದು ತುಂಬಾನೇ ಇಷ್ಟ ಆಗತ್ತೆ. ಸೊ ಯಾರಾದ್ರೂ ಕೇಳಿದ್ರೆ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ಹೋಗ್ಬೇಕಂತ ಫಸ್ಟ್ ಹೇಳೋದೇ ಈ ಪ್ಲೇಸು, ದಟ್ ಈಸ್ ರತ್ನಗಿರಿ ಬೋರೆ. ಸೊ ರತ್ನಗಿರಿ ಬೋರೆ ಅಂತ ನಾವು ಚಿಕ್ಕದ್ರಿಂದ ಇದನ್ನ ಕರೀತಾ ಇರೋದು. ಬಟ್ ಇದಕ್ಕೆ ಈಗ ಹೊಸದಾಗಿ ಹೆಸರು ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ. ಈ ಪಾರ್ಕ್ ಬಗ್ಗೆ ಹೇಳಬೇಕು ಅಂದ್ರೆ ಸ್ವಲ್ಪ ಹಿಸ್ಟ್ರಿ ಹಂಗೆ ನಾನು ನೋಡ್ತಾ ಇದ್ದೆ. ಸೊ ಈ ಪಾರ್ಕ್ ನ 1967 ಅಲ್ಲಿ ಅವಾಗಿನ ವೈಸ್ ಪ್ರೆಸಿಡೆಂಟ್ ಆದಂತ ಮಿಸ್ಟರ್ ಜಾಕಿರ್ ಹುಸೇನ್ ಅವರು ಇನಾಗ್ರೇಟ್ ಮಾಡಿ ಓಪನ್ ಮಾಡಿದಂತೆ. ಸೊ ಇಫ್ ಯು ನೋ, ಈವನ್ ನಮ್ಮ ಇಂದಿರಾ ಗಾಂಧಿ ಅವರು ಇಲ್ಲಿಂದ ನಿಂತ್ಕೊಂಡು ಈ ಕಾನ್ಸ್ಟಿಟ್ಯೂಯನ್ಸಿಯಿಂದ ಆಕ್ಚುಲಿ ಒಂದ್ಸತಿ ಎಲೆಕ್ಷನ್ ಅಲ್ಲಿ ಫೈಟ್ ಮಾಡಿದ್ರು ಅಂಡ್ ಶಿ ವಾನ್ ಆಲ್ಸೋ. ಸೊ ಅವಾಗಿಂದ ಇಲ್ಲಿ ಒಂದು IG ರೋಡ್ ಅಂದ್ರೆ ಇಂದಿರಾ ಗಾಂಧಿ ರೋಡ್ ಅಂತಾನು ಹೆಸರು ಇಟ್ಟಿದ್ದಾರೆ. ಸೊ ಎಸ್, ಸೊ ಪ್ರೀ ಇಂಡಿಪೆಂಡೆನ್ಸ್ ಇಂದ ಈ ಏನು ಒಂದು ರತ್ನಗಿರಿ ಬೋರೆ ಇದೆ ಅದು ಇದೆ. ಬಟ್ ಇದು ಈ ತರ ಇರಲಿಲ್ಲ. ಸೊ ಇಲ್ಲಿ ತುಂಬಾನೇ ಚೇಂಜಸ್ ಆಗಿದೆ. ಬನ್ನಿ ಒಳಗಡೆ ನೋಡೋಣ. ಇದೆಲ್ಲ ಇರಲೇ ಇಲ್ಲ ಆಕ್ಚುಲಾಗಿ. ಈಗ ಇದು ಟಿಕೆಟ್ ಮಾಡಿದ್ದಾರೆ. ಸೊ ಎಂಟ್ರಿ ಟಿಕೆಟ್ಗೆ ಇಲ್ಲಿ ಬರೀ ಅಂದ್ರೆ ಈ ಪಾರ್ಕ್ ಒಳಗಡೆ ಎಂಟರ್ ಆಗಕ್ಕೆ 20 ರೂಪೀಸ್ ದೊಡ್ಡವ್ರಿಗೆ, 10 ರೂಪೀಸ್ ಮಕ್ಕಳಿಗೆ. ಸೊ ಕೌಂಟರ್ ಇಲ್ಲಿದೆ. ಸೊ ಕೌಂಟರ್ ಅಲ್ಲಿ ಹೋಗಿ ತಗೋಬೇಕು. ಸೊ ಆಕ್ಚುಲಿ ಈ ಸಮ್ಮರ್ಸ್ ಅಲ್ಲಿ ತುಂಬಾ ರಶ್ ಆಗ್ಬಿಡುತ್ತೆ. ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾರೆ. ಸೊ ಯೂಶಲಿ ಇಲ್ಲಿ ಏನಿದು ಪಾರ್ಕ್ ಇದೆ. ಸೊ ಈ ಗೇಟ್ ಅಲ್ಲಿ ಬೆಳಗ್ಗೆ ಹೊತ್ತು ಆಕ್ಚುಲ್ ಆಗಿ ಓಪನ್ ಬಿಟ್ಟಿರ್ತಾರೆ. ಸೊ ಮೊದ್ಲಿಂದಾನು ಇಲ್ಲಿ ಲೋಕಲೈಟ್ಸ್ ಏನಿದ್ದಾರೆ ಅವರು ಇಲ್ಲಿ ವಾಕ್ ಮಾಡಕ್ಕೆ ಮತ್ತೆ ಎಕ್ಸರ್ಸೈಸ್ ಮಾಡಕ್ಕೆ ಅಂತ ಮೊದ್ಲಿಂದಾನು ಬರ್ತಾ ಇದ್ರು. ಸೊ ಅವಾಗೆಲ್ಲ ಬೆಟ್ಟ ಇತ್ತು, ಚಿಕ್ಕದೊಂದು ಹಿಲ್ ಇತ್ತು. ಸೊ ಅದಕ್ಕೇನು ಎಂಟ್ರಿ ಏನು ಇರಲಿಲ್ಲ. ಬಟ್ ಈಗ ಇದನ್ನ ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಮಾಡಿದ್ಮೇಲೆ ಫುಲ್ ಗೇಟ್ ಎಲ್ಲ ಹಾಕ್ಬಿಟ್ಟು ಎಂಟ್ರಿ ಫೀಸ್ ಎಲ್ಲ ಮಾಡಿದ್ದಾರೆ. ಸೊ ಆಕ್ಚುಲಿ ಇದು ಮೊದಲು ನಾವು ಚಿಕ್ಕವರಿದ್ದಾಗ ಹೇಳ್ದೆ ನಾನು, ಬೆಟ್ಟ ತರ ಇತ್ತು ಅಂತ ಹೇಳಿ. ಚಿಕ್ಕದೊಂದು ಬೆಟ್ಟನೆ ಅಂತ ನಮಗ್ ಅನ್ಸೋದು, ಯಾಕಂದ್ರೆ ನಾವು ಚಿಕ್ಕವರಿದ್ವಿ. ಬಟ್ ಈಗ ದೊಡ್ಡವರಾದ್ಮೇಲೆ ಗೊತ್ತಾಗ್ತಿದೆ ಅದು ಒಂದು ಚಿಕ್ಕ ಗುಡ್ಡ ಆಗಿತ್ತು ಅಂತ ಹೇಳ್ಬಿಟ್ಟು. ಈಗಲೂ ಅದು ಗುಡ್ಡನೇ ಆಗಿರೋದು. ಬಟ್ ಏನಂದ್ರೆ ಗುಡ್ಡದ ಸುತ್ತ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡಿ ಗಾರ್ಡನ್ ಒಂದು ನಾರ್ಮಲ್ ಆಗಿ ಗುಡ್ಡ ಹೆಂಗಿರುತ್ತೆ ಹಂಗಿತ್ತು. ಬಟ್ ಗುಡ್ಡದ ಮೇಲೆ ದೇವಸ್ಥಾನ ಇದೆ. ಸೊ ಹಂಗಾಗಿ ಗುಡ್ಡದ ಮೇಲೆ ಹೋಗಕ್ಕೆ ಸ್ಟೆಪ್ಸ್ ಇತ್ತು. ಬಟ್ ಈಗ ಇದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಾವು ಸ್ಕೂಲಲ್ಲಿ ಇದ್ದಾಗ ಸಮ್ ಡಿಸ್ಟ್ರಿಕ್ಟ್ ಆಫೀಸರ್ ಇಲ್ಲಿಗೆ ಬಂದಂತವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಇದೊಂದು ಒಳ್ಳೆ ಪ್ಲೇಸ್ ಆಗತ್ತೆ ವಿಸಿಟರ್ಸ್ಗೆ, ಚಿಕ್ಕಮಂಗ್ಳೂರಿಗೆ ಬಂದವ್ರಿಗೆಲ್ಲ ಇಲ್ಲಿ ತುಂಬಾನೇ ಒಂದು ಹೆಲ್ಪ್ ಆಗತ್ತೆ ಅಂತ ಮಾಡಿದ್ದು. ಸೊ ಇಲ್ಲಿ ಪುಟಾಣಿ ಟ್ರೈನ್ ಅಥವಾ ನಮ್ಮ ಚಿಕ್ಕಮಂಗ್ಳೂರು ಎಕ್ಸ್ಪ್ರೆಸ್ ಅಂತಾನೆ ಇದಕ್ಕೆ ಹೆಸರು. ಸೊ ಇದಕ್ಕೆ 30 ರೂಪೀಸ್ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂಡ್ 2 ರೌಂಡ್ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು 2 ಸತಿ ರೌಂಡ್ ಹಾಕತ್ತೆ. ಸೊ ಈಗ ನಾವು ಬಂದಿದೀವಿ ಅದರಲ್ಲಿ ಕೂತ್ಕೊಂಡು ರೌಂಡ್ ಹೋಗಕ್ಕೆ. ಏನೂ ಆಗಲ್ಲ, ಕುದ್ಮೇಲೆ ಗೊತ್ತಾಗ್ತದೆ. ನೋಡೋಣ. ಇದು ಆಕ್ಚುಲಿ ತುಂಬಾ
ತುಂಬಾನೇ ಒಳ್ಳೆ ಐಡಿಯಾ ಅವರು ಮಾಡಿದ್ದು. ಆಕ್ಚುಲಿ ಇಡೀ ಈ ಒಂದು ಗುಡ್ಡನ ಅವರು ಟ್ರಾನ್ಸ್ಫಾರ್ಮ್ ಮಾಡಿ ಮೇಕ್ ಓವರ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಮಾಡಿದ್ರು. ಸುತ್ತ ಇದು ನೋಡಿ ಗುಡ್ಡದ ಸುತ್ತ ಹೋಗುತ್ತೆ. ಆಕ್ಚುಲಾಗಿ ಗುಡ್ಡ ಸುತ್ತ ಇದು ಓಪನ್ ಏರಿಯಾ ಇದೆ. ಸೊ ಅಲ್ಲಿ ಫುಲ್ 1 ರೌಂಡ್ ಟ್ರೈನಲ್ಲಿ ಹೋಗಂಗೆ ಮಾಡಿದ್ದಾರೆ. ಸೊ ಟ್ರೈನ್ ಸೌಂಡು ಸಹ ನೀವು ನೋಡ್ಬೋದು. ನಮ್ಮ ಬೆಂಗಳೂರಲ್ಲಿ ಹೆಂಗೆ ಬಾಲಭವನದಲ್ಲಿ ಪುಟಾಣಿ ಟ್ರೈನ್ ಇದೆ, ಸೇಮ್ ಅದೇ ತರ ಮಾಡಿದ್ದಾರೆ ನೋಡಿ. ಇದೇ ಸ್ಟೆಪ್ಸ್ ನಾನು ಹೇಳಿದ್ದು. ಸೊ ಈ ಸ್ಟೆಪ್ಸ್ ನಾವು ಹತ್ಕೊಂಡು ಹೋಗ್ತಾ ಇದ್ವಿ. ಸೊ ಆ ಸ್ಟೆಪ್ಸ್ ಮತ್ತೆ ಈ ಕಡೆ ನೋಡಿ ಪೊಲೀಸ್ ಗ್ರೌಂಡ್ಸ್ ಇದೆ. ಸೊ ಇಲ್ಲೆಲ್ಲ ಬೆಳಗ್ಗೆ ಹೊತ್ತು ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇರೋರು. ಆಕ್ಚುಲಿ ನಾವು ಚಿಕ್ಕವರಿದ್ದಾಗ ನಮಗೆ ಬೇರೆ ಏನು ಎಂಟರ್ಟೈನ್ಮೆಂಟ್ ಜಾಸ್ತಿ ಈ ಊರಲ್ಲಿ ಏನೂ ಇರಲಿಲ್ಲ. ಸೊ ನಮಗೆ ವೀಕೆಂಡ್ ಬಂತು ಅಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಇದನ್ನ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲ್ ಹತ್ತೋಗಿ ಮೇಲ್ಗಡೆ ದೇವಸ್ಥಾನ ಇದೆ. ಸೊ ಅಲ್ಲಿ ದೇವಸ್ಥಾನದ ಮಧ್ಯೆ ಒಂದು ಗೋಪುರ ಇದೆ. ಸೊ ಗೋಪುರದಲ್ಲಿ ನಮ್ಮಮ್ಮ ಏನಾದ್ರೂ ಪಿಕ್ನಿಕ್ಗೆ ಪ್ಯಾಕ್ ಮಾಡ್ಕೊಂಡ್ ಬಂದಿರೋರು ಬಿಸ್ಕೆಟ್ಸ್ ಅಥವಾ ಚುರುಮುರಿ ಈ ತರ. ಸೊ ಅದನ್ನ ಅಲ್ಲಿ ಕೂತ್ಕೊಂಡು ತಿಂದು ಎಲ್ಲಾ ಮಕ್ಕಳನ್ನು ಯೂಶಲಿ ಅದೇ ತರ ಪೇರೆಂಟ್ಸ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಕೂತ್ಕೊಂಡು ತಿಂದು ಅಲ್ಲಿ ಫುಲ್ ವ್ಯೂ ಕಾಣಿಸುತ್ತೆ ಚಿಕ್ಕಮಗಳೂರಿಂದ. ಸೊ ಆ ವ್ಯೂ ಎಲ್ಲ ನೋಡ್ಕೊಂಡು ಲೈಟ್ ಆನ್ ಮಾಡಿದ್ಮೇಲೆ ಒಂಥರ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ನಾವು ಆಕ್ಚುಲಿ ಬರ್ತಾ ಇದ್ವಿ. ತುಂಬಾನೇ ಚೆನ್ನಾಗಿರ್ತಿತ್ತು. ಆಕ್ಚುಲಿ ಇದು ಸುತ್ತ ಹೋದ್ರೆ ಈ ತರನೇ ಇರೋದು, ಫುಲ್ ಒಂಥರ ಫಾರೆಸ್ಟ್ ತರ ಇತ್ತು. ಈಗಲೂ ಸ್ವಲ್ಪ ಅದನ್ನ ಮೇಂಟೈನ್ ಮಾಡಿದ್ದಾರೆ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ವ್ಯೂ ಕಾಣಿಸುತ್ತೆ. ಆಕ್ಚುಲಿ ಇಲ್ಲಿಂದ ನೀವು ಮುಳ್ಳಯ್ಯನಗಿರಿ ಏನು ಬೆಟ್ಟ ಇದೆ ಅದು ಕಾಣಿಸುತ್ತೆ. ಸೊ ಈ ಕಾಂಪೌಂಡ್ ಏನಿದೆ ಇದು ಆಕ್ಚುಲಿ ಮೊದಲು ಸೆಂಟ್ರಲ್ ಜೈಲ್ ಮಾಡಿದ್ರು. ಸೊ ಬಟ್ ಏನಂದ್ರೆ ಅದು ವರ್ಕೌಟ್ ಆಗ್ಲಿಲ್ಲ. ಮೈನ್ ಜೈಲ್ ಏನಿತ್ತು ಅಲ್ಲಿ ತುಂಬಾ ಜನ ಕೈದಿಗಳನ್ನ ಇಡಕ್ ಆಗ್ತಿರ್ಲಿಲ್ಲ ಅಂತ ಇಲ್ಲಿ ಜಾಗ ತಗೊಂಡು ಆಕ್ಚುಲಿ ಮಾಡಿದ್ರು. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಗುಡ್ಡದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಒಳಗಡೆ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು. ಸೊ ಇಟ್ ವಾಸ್ ನಾಟ್ ಸೇಫ್ ಅಂತ ಅನ್ನಿಸ್ತು ಅವ್ರಿಗೆ. ಸೊ ಹಂಗಾಗಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಸೊ ಹಂಗಾಗಿ ಇದನ್ನ ನಿಂತೋಯ್ತು. ಸೊ ಇದು ನೋಡಿ ಟನಲ್ ಒಳಗಡೆ ಎಲ್ಲ ಹೋಗುತ್ತೆ. ತುಂಬಾನೇ ಕ್ರೇಜಿ ಆಗಿದೆ ಇದು ಟ್ರೈನ್ ರೈಡು. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳಿಗಂತೂ ಸಖತ್ ಖುಷಿ ಆಗುತ್ತೆ ಇದ್ರೊಳಗಡೆ ನೋಡಿ. ಇದು ಇನ್ನೊಂದು ಟನಲ್ ಅದು ಇದರಲ್ಲಿ ಬೆಳಕು ಬರುತ್ತೆ, ಇನ್ನೊಂದರಲ್ಲಿ ಫುಲ್ ಕತ್ಲು. ಸೊ ಸಕ್ಕದಾಗಿ ಪ್ಲಾನ್ ಮಾಡಿದ್ದಾರೆ. ಸೊ ಫುಲ್ ವ್ಯೂ ಕಾಣಿಸುತ್ತೆ, ಈವನ್ ಮೌಂಟೇನ್ಸ್ದು. ಆ ಕಡೆ ನೋಡಿ ಫುಲ್ ಗಿರಿ ಎಲ್ಲ ಕಾಣಿಸುತ್ತೆ. ಸೊ ಈ ಕಡೆ ಫುಲ್ ಏನು ಈಗ ನಮ್ದು ರತ್ನಗಿರಿ ಬೋರೆ ಮಹಾತ್ಮ ಗಾಂಧಿ ಪಾರ್ಕ್ ಆಗಿದೆ. ಸೊ ಅದು ಕಾಣಿಸುತ್ತೆ. ಸೊ ಮತ್ತೆ ಸೆಕೆಂಡ್ ರೌಂಡ್ ಹೋಗ್ತಾ ಇದೀವಿ. ಸೊ ನೋಡಿ ಇಲ್ಲಿಂದ ನಾವು ಆಕ್ಚುಲಿ ಬರ್ತಾ ಇದ್ದಿದ್ದು, ಇಲ್ಲಿಂದ ನಡ್ಕೊಂಡು ಬಂದು ಅಲ್ಲೊಂದು ಗೇಟ್ ಇರ್ತಿತ್ತು, ಅಲ್ಲಿಂದ ಒಳಗಡೆ ಬರ್ತಾ ಇದ್ವಿ. ಸೊ ಈಗ ಅಲ್ಲಿಗೂ ಆಕ್ಚುಲಿ ಟಿಕೆಟ್ ಮಾಡಿದ್ದಾರೆ. ಸೊ 2 ಎಂಟ್ರಿ. ಈ ಕಡೆ ನಾವು ಫಸ್ಟ್ ಬಂದ್ವಲ್ಲ ಅದು ಒಂದು ಎಂಟ್ರಿ, ಇದು ಒಂದು ಎಂಟ್ರಿ. ಸೊ ಸೂಪರ್ ಆಗಿ ನಾವು ಟನಲ್ ಒಳಗಡೆ ಎಲ್ಲ ಹೋಗ್ತಾ ಇದೀವಿ. ಅಂಡ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಫ್ಲವರ್ಸು ಇದು ಎಲ್ಲ ಕಾಣಿಸ್ತಾ ಇದೆ. ಮಕ್ಕಳಂತೂ ಸಖತ್ ಕಿರ್ಚ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ನಾನು ಅದಕ್ಕೆ ಅದನ್ನ ಮ್ಯೂಟ್ ಮಾಡಿದ್ದೀನಿ, ಇಲ್ಲ ಅಂದ್ರೆ ನಾನು ಹೇಳೋದೇನು ಕೇಳಿಸಲ್ಲ ಅಂತ ಹೇಳ್ಬಿಡು. ಸೊ ಯೂಶಲಿ ಯಾರೇ ಇಲ್ಲಿ ಲೋಕಲೈಟ್ಸ್ ಆಗಲಿ ಅಥವಾ ಚಿಕ್ಕಮಗಳೂರಿಗೆ ಬಂದವ್ರಿಗೆ ಇದಂತೂ ನೋಡ್ಲೇಬೇಕು ಅಂತ ಹೇಳ್ತೀವಿ. ಸೊ ಇದಕ್ಕೆ ಈಗ ಎಂಟ್ರಿ ಇದು. ಸೊ ತುಂಬಾನೇ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪನೇ ಮೊದಲು ಈ ಶೇಡ್ಸ್ ಎಲ್ಲ ಏನೂ ಇರಲಿಲ್ಲ, ಮೇಲೆ ಓಪನ್ ಆಗಿತ್ತು. ಸೊ ಈಗ ಮಳೆ ಬಂದ್ರೆ ಅಥವಾ ತುಂಬಾ ಬಿಸಿಲಲ್ಲಿ ನಿಂತ್ಕೋಬೇಕಾಗತ್ತೆ ಅಂತ ಎಲ್ಲ ಹಾಕ್ಸಿದ್ರು. ಆಮೇಲೆ ಕೂರಕ್ಕೆಲ್ಲ ಸೀಟ್ಸ್ ಇರ್ಲಿಲ್ಲ, ಅದನ್ನೆಲ್ಲ ಹಾಕ್ಸಿದ್ರು. ಸೊ ಸ್ವಲ್ಪನೇ ಮಾಡ್ತಾ ಇದ್ದಾರೆ. ಅಂಡ್ ದಿಸ್ ಇಸ್ ಅವರ್ ಚಿಕ್ಕಮಗಳೂರು ಎಕ್ಸ್ಪ್ರೆಸ್. ಸೊ ತುಂಬಾನೇ ವರ್ಷದಿಂದ ಓಡ್ತಾ ಇದೆ. ಆಲ್ಮೋಸ್ಟ್ ನನಗೆ ನೆನಪಿರಂಗೆ ನಾನು ಮೇ ಬಿ 8th ಇಂದ 10th ಅಲ್ಲೋ ಇದ್ದಾಗ ಇದನ್ನ ಸ್ಟಾರ್ಟ್ ಮಾಡಿದವರು. ಸೊ ಐ ರಿಯಲಿ ಡೋಂಟ್ ರಿಮೆಂಬರ್ ದ ಪರ್ಫೆಕ್ಟ್ ಇಯರ್, ಬಟ್ ಎಸ್ ಅವಾಗಿಂದ ಸ್ಟಾರ್ಟ್ ಮಾಡಿ ಒಟ್ಟು ಆ ಟೈಮಲ್ಲೇ ಆಗಿದ್ದು. ಸೊ ಅವಾಗಿಂದ ಮಾಡಿ ತುಂಬಾನೇ ಇದೆಲ್ಲ ನೋಡಿ, ಇದೆಲ್ಲ ಏನೂ ಇರಲಿಲ್ಲ, ಎಲ್ಲದನ್ನು ಅವರು ಮಾಡಿರೋದು ಆಕ್ಚುಲಾಗಿ ಮ್ಯಾನ್ ಮೇಡ್. ಸೊ ಒಂದು ಚಿಕ್ಕ ಗುಡ್ಡ ಹೆಂಗಿರುತ್ತೆ ರಾ ಆಗಿ ಆ ಥರ ಇತ್ತು. ಸೊ ಇದೆಲ್ಲ ಅವರು ಮಾಡಿದ್ದು ಪ್ಲಾನ್ ಮಾಡಿ. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಅಂಡ್ ನನಗೆ ಗೊತ್ತಿಲ್ಲ, ಬಟ್ ಇದು ಯಾರೋ ಒಡಿಶಾ ಇಂದ ಬಂದಿದ್ದಂತ DC ಅಂತ ತುಂಬಾ ಫೇಮಸ್ ಆಗಿರೋ ಅವ್ರು ತುಂಬಾನೇ ಆಕ್ಚುಲಿ ಇಂಪ್ರೂವ್ಮೆಂಟ್ಸ್ ಮಾಡಿದ್ರು ಚಿಕ್ಕಮಗಳೂರಲ್ಲಿ. ಈವನ್ ದಂಟ್ರಮುಖಿ ಕೆರೆ ಅಂತ ಇದೆ, ಅಲ್ಲೂ ಒಂದು ಆಕ್ಚುಲ್ ಆಗಿ ಐಲ್ಯಾಂಡ್ ತರ ಮಾಡ್ತಾ ಇದ್ರು. ಬಟ್ ಅಷ್ಟೊತ್ತಿಗೆ ತುಂಬಾನೇ ಪ್ರೆಷರ್ ಹಾಕಿ ಪೊಲಿಟಿಕಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಒಂದು ಸುದ್ದಿ. ಐ ಡೋಂಟ್ ನೋ, ಇಟ್ ಈಸ್ ಜಸ್ಟ್ ಲೈಕ್ ಎ ರೂಮರ್ ಇನ್ ದ ಲೋಕಲೈಟ್ಸ್. ಸೊ ಇದೊಂದಂತೂ ಕಂಪ್ಲೀಟ್ ಮಾಡಿದ್ರು.
ಅಂಡ್ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅವತ್ತಿಂದ ಇವತ್ತು ತನಕ ಇದು ಒಂದು ಅಟ್ರಾಕ್ಷನ್ ಆಗಿ ಇದೆ. ಯಾರೇ ಬಂದ್ರು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಕ್ಕಂತೂ ಇದನ್ನ ಬಂದೇ ಬರ್ತಾರೆ. ಸೊ ಕೂರಕ್ಕೂ ಅಲ್ಲಲ್ಲಿ ಜಾಗ ಮಾಡಿದ್ದಾರೆ. ಮತ್ತೆ ಫುಲ್ ಒಂದು ಗುಡ್ಡ ಹತ್ತುವಾಗ ನಿಮಗೆ ಫುಲ್ ಒಂಥರ ಸಖತ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಬೇಕಂದ್ರೆ ಅರ್ಜೆಂಟಿಗೆ ನಿಮಗೆ ಐಸ್ ಕ್ರೀಮು, ಚುರ್ಮುರಿ, ಜ್ಯೂಸು ಇದೆಲ್ಲ ಸಿಕ್ಕತ್ತೆ. ಸ್ವಲ್ಪ ರೇಟ್ ಜಾಸ್ತಿ ಅನ್ಸ್ಬೋದು, ಬಟ್ ಅಟ್ಲೀಸ್ಟ್ ಸಿಕ್ಕತ್ತೆ ಅಂತ. ನಾವು ಚಿಕ್ಕವರಿದ್ದಾಗ ಪಾಪ ಅದು ಸಿಕ್ತಿರ್ಲಿಲ್ಲ ನಮಗೆ, ಮನೆಯಿಂದ ಪ್ಯಾಕ್ ಮಾಡ್ಕೊಂಡ್ಬರ್ಬೇಕಿತ್ತು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಫೌಂಟೈನ್ ಮಾಡಿ ಆ ಫೌಂಟೈನ್ಗೆ ಬಾತುಕೋಳಿ ಎಲ್ಲ ಬಿಟ್ಟು ಎಷ್ಟು ಡಕ್ಸ್ ಎಲ್ಲ ಇದೆ ಇಲ್ಲಿ, ಸಕ್ಕದಾಗಿ ಮಾಡಿದ್ದಾರೆ. ಅಂಡ್ ದೇರ್ ಆರ್ ಫ್ಯೂ ಸ್ಟ್ಯಾಚ್ಯೂಸ್ ಆಲ್ಸೋ ವಿಚ್ ಹ್ಯಾಸ್ ಡಿಫರೆಂಟ್ ಮೀನಿಂಗ್ಸ್ ಫಾರ್ ದೆಮ್. ಒಂದೊಂದು ಮೀನಿಂಗ್ ನ ಕ್ಯಾರಿ ಮಾಡ್ತಾ ಇದೆ ಅದರಲ್ಲಿ. ಅಂಡ್ ಮೋಸ್ಟ್ ಆಫ್ ದೀಸ್ ವಿಲ್ ಬಿ ಆಕ್ಚುಲಿ ಓಪನ್ಡ್ ಆಲ್ ದ ಇಯರ್. ಬಟ್ ಐ ಥಿಂಕ್ ಓನ್ಲಿ ಆನ್ ಮಂಡೇಸ್ ಇವ್ರದ್ದು ಹಾಲಿಡೇ ಇರುತ್ತೆ ಅನ್ಸುತ್ತೆ. ಯು ಕ್ಯಾನ್ ಚೆಕ್ ಆನ್ ದ ಗೂಗಲ್. ಸೊ ಅವತ್ತು ಮಾತ್ರ ಮಾರ್ನಿಂಗ್ 9 ಇಂದ ಆಲ್ಮೋಸ್ಟ್ ರಾತ್ರಿ 8 ಗಂಟೆ ತನಕ ಇದು ಓಪನ್ ಆಗೇ ಇರುತ್ತೆ. ಓನ್ಲಿ ನ್ಯಾಷನಲ್ ಹಾಲಿಡೇಸ್ ಮತ್ತೆ ವೀಕ್ಲಿ ಹಾಲಿಡೇಸ್ ಒಂದ್ಸತಿ ಚೆಕ್ ಮಾಡ್ಕೊಂಡು ಬರ್ಬೋದು. ಅಂಡ್ ಎಸ್, ಫೋಟೋಸ್ ತಕೊಳಕ್ಕಂತೂ ಸೂಪರ್ ಆಗಿರೋ ಜಾಗ. ಅಂಡ್ ಯು ಕ್ಯಾನ್ ಸಿ ಫಸ್ಟ್ ಬಂದಾಗ ಅದು ಏನ್ ಹಿಂದ್ಗಡೆ ಫೌಂಟೈನ್ ಇದೆ ಅದು ಓಪನ್ ಆನ್ ಆಗಿರ್ಲಿಲ್ಲ, ಬಟ್ ಈಗ ಆಕ್ಚುಲಿ ಫ್ಲೋ ಆಗ್ತದೆ. ಸೊ ಆಕ್ಚುಲಿ ಈವ್ನಿಂಗ್ ಆಗ್ತಾ ಅಂತೂ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ, ಒಂದು ವೆದರ್ ಆಗ್ಲಿ ಮತ್ತೆ ಇಲ್ಲಿ ಓಡಾಡಕ್ಕಾಗ್ಲಿ. ಸೊ ಎಷ್ಟೊಂದು ಜನ ಲೋಕಲೈಟ್ಸ್ ಡೈಲಿ ವಾಕ್ ಬರ್ತಾರೆ ಇಲ್ಲಿ. ಸೊ ಪಾರ್ಕ್ ಮಹಾತ್ಮ ಗಾಂಧಿ ಪಾರ್ಕ್ ಅಂತಾನೆ ಇದಕ್ಕೆ. ಸೊ ಪಾರ್ಕ್ ಅಲ್ಲಿ ಫೀಲ್ ಇರುತ್ತೆ ನಿಮಗೆ, ಒಂದ್ ಚಿಕ್ಕ ಟ್ರೆಕ್ಕಿಂಗ್ ಮಾಡಿದ ಫೀಲಿಂಗು ಇರುತ್ತೆ. ಸೊ ಇಲ್ಲಂತೂ ಸೂಪರ್ ಆಗಿ ಇರುತ್ತೆ. ಸೊ ಮಧ್ಯ ಸ್ವಲ್ಪ ಮೇಂಟೈನ್ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ ಹಾಳಾಗಿತ್ತು. ಬಟ್ ಈಗ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಎಷ್ಟೊಂದು ಏನೇನೋ ಮಾಡಿದ್ರು ಸೈಂಟಿಫಿಕಲಿ, ಆಕ್ಚುಲಿ ಟೆಲಿಸ್ಕೋಪಿಕ್ ಅದು ಇದು ಅಂತೆಲ್ಲ ಫಸ್ಟ್ ತುಂಬಾನೇ ಇನೋವೇಟಿವ್ ಆಗಿ ಮಾಡಿದ್ರು. ಅವ್ರ ಪ್ಲಾನ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಅವ್ರು ಹೋದ್ಮೇಲೆ ಅಷ್ಟೊಂದು ಮೇಂಟೆನೆನ್ಸ್ ಬಗ್ಗೆ ಯಾರು ಅಷ್ಟೊಂದು ಇದು ಕೊಡ್ಲಿಲ್ಲ ಪ್ರಾಮುಖ್ಯತೆ. ಸೊ ಎಷ್ಟೊಂದು ಹಂಗೆ ಹಾಳು ಬಿದ್ದಿದೆ. ಬಟ್ ಈ ಸತಿ ಹೋದಾಗ ಪರವಾಗಿಲ್ಲ ಅನ್ನಿಸ್ತು ಆಕ್ಚುಲಿ. ಸೊ ನೋಡಿ ಇದೆಲ್ಲ ಬೇರೆ ಬೇರೆ ಇದು ಸ್ಟ್ಯಾಚ್ಯೂಸ್. ಅಂಡ್ ಇಟ್ ಈಸ್ ಇಫ್ ಯು ಸಿ ಇಟ್ ಈಸ್ ಲೈಕ್ ಮಕ್ಕಳು ಲಿಬರೇಟೆಡ್ ಆಗಿ ಬೇರೆ ಬೇರೆ ಆಕ್ಷನ್ಸ್ ಏನ್ ಮಾಡ್ತಾರೆ ಅದನ್ನ ತೋರಿಸಿದ್ದಾರೆ. ಅಂಡ್ ಫೌಂಟೈನ್ ನೀವು ನೋಡಬಹುದು, ಡ್ರ್ಯಾಗನ್ ಇದೆ ಅಲ್ಲಿ. ಅಂಡ್ ತುಂಬಾನೇ ಚೆನ್ನಾಗಿ ಬಾತುಕೋಳಿ ಎಲ್ಲ ಸಖತ್ತಾಗಿ ಅದ್ರ ಫ್ಯಾಮಿಲಿ ಜೊತೆ ಓಡಾಡ್ತಾ ಇರುತ್ತೆ. ಸೊ ನೋಡಿ ರೆಸ್ಟ್ ತಗೋತಾ ಇದೆ ಎಲ್ಲ. ಸೊ ಇಲ್ಲಿಂದ ಆಕ್ಚುಲಿ ಹತ್ಕೊಂಡು ಹೋಗೋದು. ಆ ಕಡೆಯಿಂದ ಬಂದ್ರು ನೀವು ಬರ್ಬೋದು ಈ ಕಡೆಗೆ, ಈ ಕಡೆಯಿಂದ ಹೋದ್ರು ಆ ಕಡೆಗೆ ಹೋಗ್ಬೋದು. ಬಟ್ ಏನಂದ್ರೆ ಯೂಶಲಿ ಎಲ್ಲರೂ ಈ ಕಡೆಯಿಂದ ಬರ್ತಾರೆ. ಆ ಕಡೆನೂ ಎಂಟ್ರಿ ಟಿಕೆಟ್ ಇದೆ, ಈ ಕಡೆನೂ ಎಂಟ್ರಿ ಟಿಕೆಟ್ ಇದೆ. ಏನಕ್ಕೆ ಇಲ್ಲಿ ಬರ್ತಾರೆ ಅಂದ್ರೆ ಫಸ್ಟ್ ಟ್ರೈನ್ ಇರೋದ್ರಿಂದ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾರೆ, ಫಸ್ಟ್ ಟ್ರೈನ್ಗೆ ಹೋಗ್ಬೇಕು ಅಂತ ಹೇಳಿ. ಹಾಗಾಗಿ ಟ್ರೈನ್ ಫಸ್ಟ್ ರೌಂಡ್ಸ್ ತಗೊಂಡ್ಬಿಡೋಣ ಅಂತ ಹೇಳಿ ಬರ್ತಾರೆ. ಸೊ ನೋಡಿ ಎಲ್ಲ ರೆಸ್ಟ್ ತಗೋತಾ ಇದೆ, ಮಲ್ಕೊಂಡಿದೆ ಆರಾಮಾಗಿ. ಸೊ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಬಂದ್ರೆ. ಏನೋ ಒಂದು ನನಗಂತೂ ನಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರಿಬೌಂಡ್ ಆಗುತ್ತೆ. ಐ ವಿಲ್ ಬಿಕಮ್ ವೆರಿ ನಾಸ್ಟಾಲ್ಜಿಕ್. ಅಂಡ್ ಹೇಳ್ತಾ ಇರ್ತೀನಿ ಮಕ್ಕಳಿಗೆ ಮತ್ತೆ ಹಸ್ಬೆಂಡ್ಸ್ಗೆ, ದೇ ರಿಯಲಿ ಡೋಂಟ್ ನೋ ಹೌ ಇಟ್ ಫೀಲ್ಸ್, ಬಟ್ ದೇ ವಿಲ್ ಸೇ ಎಸ್ ಎಸ್ ಎಸ್. ಸೊ ಇಲ್ಲೆಲ್ಲ ನಾವು ಆಕ್ಚುಲಿ ಒಂಥರ ರಾ ಇತ್ತು ಅಂತ ಹೇಳಿದ್ನಲ್ಲ, ಕಾಡ್ತಾರೇನೆ ಇತ್ತು. ಸೊ ಈ ಕಡೆ ಎಲ್ಲ ನಾವು ಜಾಸ್ತಿ ಬರ್ತಿರ್ಲಿಲ್ಲ. ಆಗ ಅಲ್ಲೇ ಮೇಲ್ ಸ್ಟೆಪ್ಸ್ ಅಲ್ಲಿ ಹತ್ಕೊಂಡು ಇಳ್ಕೊಂಡು ಹೋಗ್ತಾ ಇರ್ತಿದ್ವಿ. ಈ ಕಡೆ ಬಂದ್ರು ಸ್ವಲ್ಪ ತುಂಬಾ ಕಮ್ಮಿನೇ ಬರ್ತಾ ಇದ್ದಿದ್ದು. ಸೊ ಇಲ್ಲಿ ನೋಡ್ಬೋದು ನೀವೀಗ ಫೋಟೋ ಶೂಟ್, ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದಾರೆ ಇವರಿಬ್ರದು. ಸೊ ಇಂಥ ಫೋಟೋ ಶೂಟ್ಸ್, ವೆಡ್ ಶೂಟ್ಸ್, ಕ್ಯಾಂಡಿಡ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ತುಂಬಾ. ಯಾಕಂದ್ರೆ ನೇಚರ್ ವೈಸ್ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ನೋಡಿ ಬೇರೆ ಬೇರೆ ಆಕ್ಚುಲಿ ಇಲ್ಲಿ ತುಂಬಾ ತರ ಅವರು ಪಾರ್ಕ್ಸ್ ಮಾಡಿದ್ದಾರೆ. ಐ ರಿಯಲಿ ಡೋಂಟ್ ನೋ ಯಾವ್ದೇನು ಅಂತ, ಬಟ್ ತುಂಬಾನೇ ವೆರೈಟಿ ಆಫ್ ಪಾರ್ಕ್ಸ್ ಮಾಡಿದ್ರು. ಇದೊಂದು ಪಾರ್ಕ್. ಇಲ್ಲಿ ನೋಡಿ ಟ್ರೀ ಹೌಸ್ ಮಾಡಿದ್ದಾರೆ, ಸಖತ್ತಾಗಿದೆ ಇದು. ಟ್ರೀ ಹೌಸಿಗೆ ತುಂಬಾನೇ ಆಕ್ಚುಲಿ ರಶ್ ಇರುತ್ತೆ. ಅದ್ ಹೆಂಗೆಂಗೋ ಈ ಸತಿ ಸ್ವಲ್ಪ ಇಷ್ಟು ಖಾಲಿ ಇದೆ. ಇಲ್ಲಿ ನೋಡಿ ಸ್ನೇಕ್, ಅದ್ರದ್ದು ಸುತ್ತ ಸ್ನೇಕ್ ಇರಂಗೆ. ನಾವಂತೂ ಅದ್ರ ಮೇಲೆ ಕುತ್ಕೊಂಡೆಲ್ಲ ಹೆಂಗ್ ಬೇಕು ಹಂಗಂಗೆ ಫೋಟೋಸ್ ವಿಡಿಯೋಸ್ ಮಾಡ್ಕೋತಾ ಇದೀವಿ. ಇಟ್ ಲುಕ್ಸ್ ರಿಯಲಿ ನೈಸ್ ಅಂಡ್ ಫನ್. ಒಂದೊಂದು ಕಲ್ಲು ಎಲ್ಲ ಜೋಡಿಸಿ ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ ಇದನ್ನ ಅಂತ. ಆಕ್ಚುಲಿ ಇಲ್ಲಿ ವಾಟರ್ ಫಾಲು ಇತ್ತು.
ಇನಿಷಿಯಲಿ ಇದು ಸ್ಟಾರ್ಟ್ ಆದಾಗ ಇಲ್ಲಿಂದ ನೀರು ಹರಿದು ಹಂಗೆ ಕೆಳಗಡೆ ಏನೋ ಒಂದು ಫೌಂಟೇನ್ ನೋಡಿದ್ರಿ, ಮೇಲಿಂದ ನೀರು ಹರ್ಕೊಂಡ್ಬಂದು ಕೆಳಗಡೆ ಅದಕ್ಕೆ ಜಾಯಿನ್ ಆಗಂಗೆ ಸಹ ಮಾಡಿದ್ರು. ಅದಕ್ಕೆ ಆ ಬ್ರಿಡ್ಜ್ ನೋಡಿ, ಅಲ್ಲಿ ಬ್ರಿಡ್ಜ್ ಇದೆ. ಸೊ ಬಟ್ ಏನೋ ಆಮೇಲೆ ಅದು ಪ್ರಾಬ್ಲಮ್ಯಾಟಿಕ್ ಆಯ್ತು. ಆಮೇಲೆ ಅದೆಲ್ಲ ವರ್ಕ್ ಆಗದೆ ನಿಂತೋಯ್ತು. ಸೊ ಇನ್ನ ಇದ್ರದ್ದು ಮೇಂಟೆನೆನ್ಸ್ ನನಗನ್ಸಿದ್ದು 100% ಅಷ್ಟೊಂದು ಮೇಂಟೈನ್ ಮಾಡ್ತಾ ಇಲ್ಲ. ಬಟ್ ಇಫ್ ದೇ ರಿಯಲಿ ಮೇಂಟೈನ್ ಇಟ್ ವೆರಿ ವೆಲ್, ತುಂಬಾನೇ ಬ್ಯೂಟಿಫುಲ್ ಆಗಿ ಸ್ಟ್ರಕ್ಚರ್ನ ಅವರು ಪ್ಲಾನ್ ಮಾಡಿದ್ದಾರೆ. ಐ ಶುಡ್ ಅಡ್ಮೈರ್ ಹಿಮ್ ಹೂ ಎವರ್ ಡಿಡ್ ದಿಸ್. ಸೊ ನೋಡಿ ಇಲ್ಲಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಫುಲ್ ನಿಮಗೆ ರಾ ಒಂದು ಏನು ಒಂದು ರಿಯಲ್ ಆಗಿ ನೀವು ಬೆಟ್ಟ ಗುಡ್ಡದ ಮಧ್ಯೆ ಹೋದ್ರೆ ಹೆಂಗಿರುತ್ತೆ ಹಂಗೆ ನೋಡಿ. ಇದು ಲಾಕ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನೀರು ಬರ್ತಾ ಇರ್ತಿತ್ತು ಮೊದಲು. ಆಕ್ಚುಲಿ ಇನಿಷಿಯಲಿ ಇದು ನೀರ್ ಮೇಲಿಂದ ಹರ್ಕೊಂಡ್ಬಂದು ಇಲ್ಲಿ ಫಾಲ್ಸ್ ಇದ್ರ ಕೆಳಗಡೆಯಿಂದ ಅಲ್ಲಿ ಸ್ನೇಕ್ ಇತ್ತು ತೋರಿಸಿದ್ನಲ್ಲ, ಅಲ್ಲಿಂದ ಹರ್ಕೊಂಡು ಇನ್ನ ಕೆಳಗಡೆ ಹೋಗಿ ಆಕ್ಚುಲಿ ಇದು ಏನು ಒಂದು ಇದ್ದಿದ್ದ ಅದಕ್ಕೆ ಸೇರ್ಕೋತಾ ಇತ್ತು. ಬಟ್ ನೋಡಿ, ಡು ನಾಟ್ ಕ್ರಾಸ್ ದ ಫಾಲ್ಸ್ ಏರಿಯಾ. ಸೊ ಇಲ್ಲಿಂದ ನೋಡಿ ಒಂದು ಮಗು ಮತ್ತೆ ಅಪ್ಪ ಕೂತ್ಕೊಂಡು ಮಾತಾಡ್ತಾ ಇರಂಗೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರು ಇದನ್ನ. ಸೊ ಇಲ್ಲೆಲ್ಲ ಈಗ ಅದು ಒಣಗ್ಬಿಟ್ಟಿದೆ. ಬಟ್ ಎನಿವೇಸ್ ಸ್ಟ್ರಕ್ಚರ್ ಹಂಗೆ ಇದೆ. ಬಟ್ ಏನು ಪ್ರೀ ಪ್ಲಾನ್ ಇತ್ತು ಅದಂತೂ ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆ ಮೆನಿ ವೇಸ್ ಇದೆ. ಇದು ನೋಡಿ ಈ ತರ ಇತ್ತು ಆಕ್ಚುಲಿ ರಾ ಏನು ನಾನು ಹೇಳಿದೆ ಫಸ್ಟು. ಸೊ ಆಕ್ಚುಲ್ ರೋಡು ಈ ತರ ಇತ್ತು. ಇನ್ನ ಆಕ್ಚುಲಿ ತುಂಬಾ ಕಲ್ಲು ಮಣ್ಣು ಎಲ್ಲ ಇತ್ತು, ಇಷ್ಟೊಂದು ಸ್ಮೂತ್ ಆಗಿರ್ಲಿಲ್ಲ. ಬಟ್ ಇದೇ ತರ ದಾರಿ ಇತ್ತು, ಕಾಲ್ದಾರಿ ಅಂತ ಏನ್ ಹೇಳ್ತೀವಿ, ಇದೇ ತರ ಕಾಲ್ದಾರಿ ಇತ್ತು. ಇಲ್ಲಿ ತನಕ ನಾವು ಬರ್ತಾ ಇದ್ವಿ. ಆಕ್ಚುಲಿ ಇಲ್ಲಿ ತನಕ ಮೊದ್ಲಿಂದನೂ ಓಪನ್ ಇದೆ. ಸೊ ನೋಡಿ ಇಲ್ಲೂ ಸ್ಟೆಪ್ಸ್ ಇದೆ. ಸೊ ಇಲ್ಲೆಲ್ಲ ಇದೆಲ್ಲ ಹಳೆ ಸ್ಟೆಪ್ಸ್, ಅಂದ್ರೆ ಇದನ್ನ ಅವ್ರು ಹಂಗೆ ಬಿಟ್ಟಿದ್ದಾರೆ, ಜಾಸ್ತಿ ಇದನ್ನ ಮಾಡರ್ನ್ ಮಾಡಿಲ್ಲ. ಸೊ ಇದೆಲ್ಲ ಮೊದಲು ನಾವು ಚಿಕ್ಕವರಿದ್ದಾಗ ಹೆಂಗಿದೆ ಹಂಗೆ ಇದೆ, ಇದೇ ತರ ಇದ್ದಿದ್ದು ಸೇಮು. ಇದೇ ನಾನು ಹೇಳಿದ್ದು ಟೆಂಪಲ್. ಸೊ ಸಖತ್ ಟೆಂಪಲ್, ಸಖತ್ ಮೆಮೊರೀಸ್ ಇದೆ. ಸೊ ಇಲ್ಲಿ ಸಖತ್ತಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ. ಅಂಡ್ ಇದಿರ್ಲಿಲ್ಲ, ಇದು ಸನ್ ವ್ಯೂ ಪಾಯಿಂಟ್ ಮಾಡಿದ್ದಾರೆ ಈಗ. ಬಟ್ ಇದು ನನ್ನ ಫೇವ್ರೆಟ್ ಸ್ಟೋನು. ಸೊ ನಾವಿಲ್ಲಿಗೆ ಬಂದ್ಬಿಟ್ಟು ಇದನ್ನ ಹತ್ತಿ ಚಿಕ್ಕವರಿದ್ವಲ್ಲ, ಸ್ವಲ್ಪ ಹೆಲ್ಪ್ ತಗೊಂಡು ಫಾದದು ಮದದು ಮೇಲ್ ತನಕ ಹತ್ಸೋರು, ಅಲ್ಲಿಂದ ಜುಯ್ ಅಂತ ಜಾರ ಬಂಡಿ ಅಂತ ಹೇಳ್ಬಿಟ್ಟು ಜಾರದು. ಸೊ ಅದು ಸೂಪರ್ ಆಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ಗಳು, ಅದು ಹೇಳಕ್ಕೆ ಆಗೋದಿಲ್ಲ. ಸೊ ನೋಡಿ ಈ ಬಂಡೆಗಳೆಲ್ಲ ಹಂಗೆ ಇದೆ. ಸೊ ಈ ಬಂಡೆಗಳನ್ನೆಲ್ಲ ಹತ್ತೋದು, ಜಂಪ್ ಹಾಕೋದು. ಸೊ ತುಂಬಾ ಮಕ್ಕಳು ಬರೋರು, ಎಲ್ಲಾರು ಟರ್ನ್ ಬೈ ಟರ್ನ್ ಅರ್ಥ ಮಾಡ್ಕೊಂಡು ಒಬ್ರಿಗೆ ಬಿಡ್ತಾ ಇರ್ತಿದ್ವಿ. ಸೊ ನೋಡಿ ಸಿಟಿ ಫುಲ್ ಕಾಣಿಸುತ್ತೆ. ಸೊ ಈ ತರ ಫುಲ್ ಏನು ಒಂದು ಸಕ್ಕದಾಗಿ ಅದ್ರದ್ದು ವ್ಯೂ ಕಾಣಿಸುತ್ತೆ. ಸೊ ಇಲ್ಲಿ ನಿಂತ್ಕೊಂಡು ನಾವು ನೋಡ್ತಾ ಇರ್ತಿದ್ವಿ. ಪೇರೆಂಟ್ಸ್ಗೆ ಅದು ಬೇರೆ ಭಯ, ಯಾಕಂದ್ರೆ ಇಲ್ಲಿ ಸೇಫ್ಟಿ ಮೆಷರ್ಸ್ ಏನೂ ಇರಲಿಲ್ಲ. ಸೊ ಎಲ್ಲಿ ಬಿದ್ದೋಗ್ಬಿಡ್ತಾರೋ ಮಕ್ಕಳು ಅಂತ. ಸೊ ಎಲ್ಲರೂ ನೋಡ್ಕೊಳೋರು, ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಾ ಇದ್ವಿ, ಎಲ್ಲಿ ಜಾರ್ ಬಿದ್ದೋಗ್ಬಿಡ್ತೀವೋ ಅಂತ. ಸೊ ಇಲ್ಲಿ ತುಂಬಾ ಗಿಡ ಇದೆಲ್ಲ ಇರುತ್ತೆ ರೈನಿ ಸೀಸನ್ ಅಲ್ಲಿ. ಬಟ್ ಈಗ ಸ್ವಲ್ಪ ಡ್ರೈ ಆಗಿದೆ. ಸೊ ಇಲ್ಲಿ 2 ದೇವಸ್ಥಾನ ಇದೆ. ಸೊ ಇದೊಂದು ದೇವಸ್ಥಾನ. ಸೊ ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆ. ಸೊ ಮಧ್ಯದಲ್ಲಿ ಕಾಣಿಸ್ತಿರೋದು ಗೋಪುರ. ನಾನು ಹೇಳ್ತಾ ಇದ್ನಲ್ಲ ಸ್ನಾಕ್ಸ್ ಎಲ್ಲ ಕುತ್ಕೊಂಡು ತಿಂತಾ ಇದ್ವಿ ಅಂತ. ಸೊ ಅದೇ ಗೋಪುರ. ಸೊ ಅಲ್ಲಿ ಬೇಕಾದಷ್ಟು ಹೆಸರುಗಳು ಕೆತ್ತಿರೋದೆಲ್ಲ ಹಂಗೆ ಇದೆ. ಸೊ ಇದ್ರ ಮತ್ತೆ ಅದ್ರ ಮಧ್ಯದಲ್ಲಿ ಅದು ಒಂದು ಗೋಪುರ ಕಟ್ಟಿದ್ದಾರೆ. ಸೊ ಎಸ್, ನಾವು ಚಿಕ್ಕವರಿದ್ದಾಗಂತೂ ನಮಗೆ ಈ ಗೋಪುರದಲ್ಲಿ ಸೀಟ್ ಸಿಕ್ಕಿದ್ರೆ ದೊಡ್ಡ ವಿಷಯ. ಯಾಕಂದ್ರೆ ತುಂಬಾ ಜನ ಬಂದ್ಬಿಟ್ಟು ಫಸ್ಟೇ ಕೂತ್ಕೊಂಡ್ಬಿಟ್ಟಿರೋರು, ಎಲ್ಲ ಒಂದೊಂದು ಕಾರ್ನರ್ ಅಲ್ಲಿ ಕೂತ್ಕೊಂಡು ಆಕ್ಚುಲ್ ಆಗಿ ತಿನ್ನೋದು. ಸೊ ಒಂದೊಂದ್ಸತಿ ಜಾಗ ಸಿಗ್ತಿರ್ಲಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ವೆಯ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಕುತ್ಕೊಂಡು ತಿನ್ಬೇಕು. ಸೊ ನೋಡಿ ಎಷ್ಟು ಹಳೇದಿದೆ ಇದು, ಅದೇ ತರ ಇನ್ನ ಇದೆ. ಸೊ ಅದನ್ನ ನೋಡೋಕೆ ಖುಷಿ ಅನ್ಸುತ್ತೆ. ಈ ಕಂಬದ ಮೇಲೆಲ್ಲ ಏನೇನೋ ಬರ್ದಿದ್ರು ಹೆಸರುಗಳು. ಈ ಆಕ್ಚುಲಿ ಲವರ್ಸ್ ಏನ್ ಮಾಡೋರು, ಇಲ್ಲಿ ಬಂದ್ಬಿಟ್ಟು ತುಂಬಾ ಟೈಮ್ ಸ್ಪೆಂಡ್ ಮಾಡೋರು. ಸೊ ಅವಾಗ ಅವರೆಲ್ಲ ಕೆತ್ತಿರೋದೆಲ್ಲ ಹಂಗೆ ಇದೆ. ಸೊ ಎಷ್ಟು ಜನ ಹಳೆಯವರಿದ್ದಾರೆ. ಆಕ್ಚುಲಿ ಕಂಬಗಳೆಲ್ಲ ಪೇಂಟ್ ಆಗಿದೆ, ಬಟ್ ಕೆಳಗಡೆ ಫ್ಲೋರ್ ಎಲ್ಲ ಹಂಗೆ ಇದೆ. ಸೊ ದೇ ಕ್ಯಾನ್ ಸ್ಟಿಲ್ ಸಿ. ಸೊ ಈ ಕಡೆ ಒಂದು ದೇವಸ್ಥಾನ ಇದೆ, ಈಶ್ವರ ಪಾರ್ವತಿದು ಅಂತ ಅನ್ಕೊಂಡಿದೀನಿ. ಸೊ ಬೇಸಿಕಲಿ ಇಲ್ಲಿ ಮೇಲೆ ಏನು ಒಂದು ಗುಡ್ಡದ ಮೇಲೆ ಇವೆರಡು ದೇವಸ್ಥಾನ ಮತ್ತೆ ಅದು ಇದೆ. ಸೊ ನಾವ್ ಈ ಮೆಟ್ಲ ಮೇಲೆ ಹತ್ಕೊಂಡ್ ಬರ್ತಾ ಇದ್ವಿ. ಈಗ ಸ್ವಲ್ಪ ಮೆಟ್ಲು ತರ ಮಾಡಿದ್ದಾರೆ. ಅವಾಗ ಬೇಸಿಕಲಿ ಒಂದು ಮಣ್ಣಲ್ಲಿ ಹೇಗಿರುತ್ತೆ ಹಾಗಿರ್ತಿತ್ತು, ಸ್ವಲ್ಪ ಕಲ್ಲಿತ್ತು, ಬಟ್ ತುಂಬಾ ಚಿಕ್ಕದಾಗಿ ಇದಾಗಿ ಇರ್ತಿತ್ತು. ಸೊ ನೋಡಿ ಇದೆಲ್ಲ ಹಂಗೆ ಇದೆ. ಸೊ ಇಲ್ಲಿ ಹತ್ಕೊಂಡ್ ಬರ್ತಿದ್ವಿ. ಅಲ್ಲಿ ಸೈಡಲ್ಲೆಲ್ಲ ಬೇಕಂದ್ರೆ ಹಂಗೆ ಗುಡ್ಡ ಹತ್ಕೊಂಡ್ ಬಂದ್ಬಿಟ್ರೆ ಅದನ್ನ ಫಾಸ್ಟ್ ಆಗಿ ಬಂದ್ಬಿಡೋರು. ಸೊ ಅದ್ರಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ವಿ, ಯಾರು ಫಾಸ್ಟ್ ಆಗಿ ಹತ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಆಕ್ಚುಲಿ ಪಾರ್ಕ್ ಇರಲೇ ಇಲ್ಲ, ಇಲ್ಲೇನೂ ಇರ್ಲಿಲ್ಲ.
ಇಲ್ಲೂ ಆಕ್ಚುಲಿ ಕಾಡ್ ತರನೇ ಇತ್ತು, ಬಟ್ ಮಕ್ಕಳಿಗೋಸ್ಕರನ ಅಂತಾನೆ ಪ್ಲೇ ಏರಿಯಾ ಮಾಡಿದ್ದಾರೆ ಇಲ್ಲಿ. ಸೊ ಸಕ್ಕದಾಗಿ ಪ್ಲೇ ಏರಿಯಾ ಮಾಡಿದ್ದಾರೆ, ದೊಡ್ಡದು 3-4 ಸ್ಟೆಪ್ಸ್ ಇದೆ ಇಲ್ಲಿ. ಸೊ ಮಕ್ಕಳಿಗೆ, ಲೇಡೀಸ್ಗೆ ಹತ್ರ ಎಲ್ಲ ಇದೆ ಇಲ್ಲಿ, ತುಂಬಾನೇ ದೊಡ್ಡದಾಗಿ ಮಾಡಿದ್ದಾರೆ. ನಮಗೆ ಆಜಾದ್ ಪಾರ್ಕ್ ಅಲ್ಲಿ ಒಂದು ಚಿಕ್ಕ ಪಾರ್ಕ್ ಇತ್ತು, ಪಾರ್ಕ್ ಈ ತರ ಎಕ್ವಿಪ್ಮೆಂಟ್ಸ್ ಇತ್ತು, ಅದು ಎಲ್ಲ ಮುರಿದೋಗಿರ್ತಿತ್ತು. ಸೊ ಬೇಸಿಕಲಿ ವಿ ಡಿಂಟ್ ಹ್ಯಾಡ್ ಎನಿ ಪ್ಲೇ ಏರಿಯಾ, ಅಂದ್ರೆ ಒಂದು ಪಾರ್ಕ್ ಅಂತಾನೆ ನೆಟ್ಟಿಗೆ ನಮಗೆ ಚಿಕ್ಕವರಿದ್ದಾಗ ಇರಲಿಲ್ಲ ಈ ತರ ಎಲ್ಲ ಆಟ ಆಡಕ್ಕೆ. ಸೊ ಅಲ್ಲಿ ಒಂದೇ ಒಂದು ಡಿಸ್ಟ್ರಿಕ್ಟ್ ಫೀಲ್ಡ್ ಹತ್ರ ಇತ್ತು. ಸೊ ಅಲ್ಲಿ ಒಂದೇ ಒಂದು ಪೆನ್ಸಿಲ್ ಟೈಪ್ ಇಂದು ಜಾರಬಂಡಿ ಹಾಕಿದ್ರು, ಅದು ಮಕ್ಕಳು ಆಡಿ 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 ಆಡಿನೇ ಮುರಿದೋಗ್ತಾ ಇತ್ತು ಚಿಕ್ಕವರಿದ್ದಾಗ. ಅದೆರಡು ಜೋಕಾಲೆ, ಅದಕ್ಕೆ ಗಂಟಾನ್ಗಟ್ಲೆ ನಿಂತ್ಕೊಂಡು ಕಾಯ್ಬೇಕು, ಯಾಕಂದ್ರೆ ಮಕ್ಕಳೆಲ್ಲರೂ ಬಂದಿರೋರಲ್ಲ. ಸೊ ಯಾರು ಬಿಡ್ತಾರೆ ಅಲ್ಲಿ ತನಕ ನಿಂತ್ಕೊಂಡಿರ್ಬೇಕು. ಸೊ ಇದನ್ನ ನೋಡಿ ಸಕ್ಕದಂಗ್ ಮಾಡಿದ್ದಾರೆ. ಇದು ಕೇವ್ ತರ ಮಾಡಿದ್ದಾರೆ. ಸೊ ಮಕ್ಕಳಿಗೆ ಒಂದು ಕೇವ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳ್ಬಿಟ್ಟು ನೋಡಿ, ಇದು ಎಂಟ್ರಿ. ಸೊ ಒಳಗಡೆ ಕೇವ್ ಹೌಸ್ ಹೇಗಿರಬಹುದು ಅನ್ನೋ ಒಂದು ಕಲ್ಪನೆ ಇದೆ. ಸೊ ಫುಲ್ ಸ್ಟೋನ್ ಅಂತಾನೆ ಅನ್ಸುತ್ತೆ ನಿಮಗೆ, ಸ್ವಲ್ಪ ಬೆಳಕು. ಸೊ ಬೇಸಿಕಲಿ ನಿಮಗೆ ಕೇವ್ ಹೌಸ್ ಹೆಂಗಿರಬಹುದು ಅನ್ನೋದು ಒಂದು ಚೆನ್ನಾಗಿ ಪೋರ್ಟ್ರೇಟ್ ಮಾಡಿದ್ದಾರೆ ಇಲ್ಲಿ. ಸೊ ಇದೊಂದು ನಂಗೆ ಇಷ್ಟ ಆಗುತ್ತೆ ಯಾವಾಗ್ಲೂ ಬಂದಾಗ ಇಲ್ಲಿ ಬರಕ್ಕೆ. ಮಧ್ಯದಲ್ಲಿ ತುಂಬಾ ಗಲೀಜೆಲ್ಲ ಮಾಡ್ಬಿಟ್ಟಿದ್ರು, ತುಂಬಾನೇ ಇದಾಗಿ ಇಟ್ಕೊಂಡಿದ್ರು, ಮತ್ತೆ ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಇಲ್ಲಿಂದ ಹೋದ್ರೆ ಇದು ಏನಿದೆ, ಇದು ಆಕ್ಚುಲಿ ನಿಮಗೆ ಕೇವ್ ಹಿಲ್ ಏನಿರುತ್ತೆ ಅದ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದ್ರೆ ಒಳಗಡೆ ಹೋದ್ರೆ ನೀವು ಒಂಥರ ನಾವೇನ್ ಹೇಳ್ತೀವಿ ಮೇಸ್ ಅಂತ ಏನ್ ಹೇಳ್ತೀವಿ ಅದೇ ತರ ಅನ್ಸುತ್ತೆ ನೋಡಿ. ಇಲ್ಲಿ ಕಾಣಿಸೋದೇ ಇಲ್ಲ. ಸೊ ಯು ಹ್ಯಾವ್ ಟು ಜಸ್ಟ್ ಮೂವ್. ನಾನು ಲೈಟ್ ಹಾಕಿದೆ, ಇಲ್ಲ ಅಂದ್ರೆ ಕಾಣಿಸೋದೇ ಇಲ್ಲ. ಸೊ ಒಂದು ಅಂದಾಜ್ ಮೇಲೆ ಮೇಜ್ ಅಲ್ಲಿ ಹೆಂಗ್ ಹೋಗ್ತೀವಿ ಹಂಗೆ ಸ್ವಲ್ಪ ಬೆಳಕು ಮಾಡಿದ್ದಾರೆ. ಸೊ ದಿಸ್ ಇಸ್ ಹೌ, ಅಂದ್ರೆ ಇದು ಬೇಸಿಕಲಿ ಮಕ್ಕಳಿಗೆ ಸೊ ಚಿಕ್ಕದಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ದಿಸ್ ಇಸ್ ವೇ ಔಟ್. ಸೊ ಇಲ್ಲಿ ಸ್ಟೇಯಿಂಗಿಗೆ ಅಂತ ಎದುರುಗಡೆ ಬಿಲ್ಡಿಂಗ್ ಮಾಡಿದ್ರು. ಅಂಡ್ ಮೇಲ್ಗಡೆ ಆಕ್ಚುಲ್ ಆಗಿ ಒಂದು ಕ್ಯಾಂಡಿ ಶಾಪ್ ಇತ್ತು, ಕಾಟನ್ ಕ್ಯಾಂಡಿದು, ಜ್ಯೂಸು, ಐಸ್ ಕ್ರೀಮ್ ಎಲ್ಲ ಸಿಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ಅಲ್ಲಿ ಈಗ ಅದೆಲ್ಲ ಏನೂ ಇಲ್ಲ. ಚುರುಮುರಿನೂ ಸಿಗ್ತಾ ಇತ್ತು ಇಲ್ಲಿ ಮೊದಲು, ಬಟ್ ಈಗ ಕೆಳಗಡೆನೆ ಶಾಪ್ ಇರೋದ್ರಿಂದ ಇಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ನೋಡಿ, ಇದು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ನಂಗೆ ಇಷ್ಟ ಆಗುತ್ತೆ ಯಾವಾಗ್ಲೂ. ಸೊ ಆಸ್ ಐ ಸೆಡ್, ಅವ್ರ ಪ್ಲಾನ್ ಏನಿತ್ತು ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಆಂಫಿ ಥಿಯೇಟರ್ ಇದೆ ಇಲ್ಲಿ ಒಂದು. ಸೊ ಅಲ್ಲೆಲ್ಲ ಬರ್ಡೇ ಪಾರ್ಟೀಸ್ ಎಲ್ಲ ಆರ್ಗನೈಸ್ ಮಾಡಬಹುದು, ಮಾಡಕ್ಕೆ ಅಂತಾನೆ ಮಾಡಿದ್ರು. ಅದು ಆಕ್ಚುಲಿ ಟ್ರೈನಲ್ಲಿ ಹೋಗುವಾಗ ಕಾಣಿಸಿರುತ್ತೆ. ಸೊ ಬೇಸಿಕಲಿ ಸ್ಟೋನ್ ಅಲ್ಲೇ ಕಟ್ಟಿದ್ದಾರೆ, ಒಂದು ಚಿಕ್ಕ ಸ್ಟೇಜ್ ತರ, ಮತ್ತೆ ಕೂತ್ಕೊಳಕ್ಕೆಲ್ಲ ಸ್ಟೋನ್ ಅಲ್ಲೇ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಅದನ್ನ ಬುಕ್ ಮಾಡ್ಕೊಂಡು ಬೇಕಂದ್ರೆ ಚಿಕ್ಕ ಚಿಕ್ಕ ಇವೆಂಟ್ಸ್ ಮಾಡಬಹುದು ಇಲ್ಲಿ. ಸೊ ಏನೇನೋ ಐಡಿಯಾಸ್ ಅಂತೂ ತುಂಬಾ ಇತ್ತು ಅಂಡ್ ತುಂಬಾ ಚೆನ್ನಾಗೂ ಮಾಡಿದ್ದಾರೆ. ಅಂಡ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಂದು ಈ ತರದ್ದಿಲ್ಲ ಮಕ್ಕಳಿಗೆ. ನಮ್ಮ ಊರಿನ ಮಕ್ಕಳಿಗಂತೂ ಏನೂ ಇರ್ಲಿಲ್ಲ. ನಾವು ಚಿಕ್ಕವರಿದ್ದಾಗ ಅಂತೂ ನಾವು ಏನಪ್ಪ ಇದು ಒಂದು ಪಾರ್ಕ್ ಸಹ ಇಲ್ಲ ನಮ್ಗೆ ಅಂತ ಬೇಜಾರಾಗೋದು. ಸೊ ಇದೆಲ್ಲ ಆಗಷ್ಟೊತ್ತಿಗೆ ನಾವೆಲ್ಲ ಕಾಲೇಜ್ ಈ ತರ ಇದ್ವಿ. ಸೊ ಬಂದು ಆಟ ಆಡಕ್ಕಂತೂ ಆಗ್ತಿರ್ಲಿಲ್ಲ. ಬಟ್ ಈಗ ಬಂದ್ರೆ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಈಗಿನ ಕಾಲದ ಮಕ್ಕಳಿಗೆ ಇದೆ ಅಂತ. ಇದು ಎಳ್ನೀರ್ ಶೇಪ್ ಅಲ್ಲಿ ವಾಟರ್ ಟ್ಯಾಂಕ್. ಸೊ ನೀರು ಬರ್ತಾ ಇಲ್ಲ ಅದರಲ್ಲಿ, ಬಟ್ ಮಾಡಿದ್ರು, ಎಲ್ಲ ಆಪ್ಷನ್ ಮಾಡಿದ್ರು ನೋಡಿ. ಇಲ್ಲಿ ನೀರು ಕುಡಿಯಕ್ಕೆ ಮಕ್ಕಳಿಗೆ ಅಂತ ಎಲ್ಲ. ಸೊ ಇದು ಒಂದು ಇನ್ನ ಚೆನ್ನಾಗೇ ಇದೆ, ಪರವಾಗಿಲ್ಲ. ಸೊ ಇಲ್ಲಿಂದ ಕೆಳಗಡೆ ಒಂದು ಸ್ಟೆಪ್ ಮಾಡಿದ್ದಾರೆ ನೋಡಿ, ಕೆಳಗಡೆ ಕಾಣಿಸ್ತಾ ಇದೆ ಪಾರ್ಕ್. ಇಲ್ಲೂ ಇದೆ ಪಾರ್ಕ್. ಆ ಕಡೆ ಲೇಡೀಸ್ ಪಾರ್ಕ್ ಅಂತ ಮಾಡಿದ್ದಾರೆ, ಅಂದ್ರೆ ದೊಡ್ಡ ಲೇಡೀಸ್ ಬೇಕಂದ್ರೆ ಸ್ವಿಂಗ್ ಎಲ್ಲ ಆಡ್ಬೋದು ಹತ್ರ. ಸೊ ಬೇಸಿಕಲಿ ನಾವು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಂಡು ಈಗ ಮುಂದೆ ಹೋಗ್ಬೇಕಷ್ಟೇ. ಸೊ ತುಂಬಾನೇ ಚೆನ್ನಾಗಿದೆ. ನಾನು ಆ ಸೈಡ್ ಹೋಗ್ಲಿಲ್ಲ, ಯಾಕಂದ್ರೆ ನನ್ನ ವಿಡಿಯೋದಲ್ಲಿ ಅಲ್ಲೇ ತೋರಿಸ್ಬಿಟ್ಟೆ ಎಲ್ಲಿಂದ ನಾವು ಹತ್ಕೊಂಡ್ ಬರ್ತಿದ್ವಿ ಅಂತ ಎಲ್ಲ ಹೇಳಿ. ಸೊ ಆ ಕಡೆಯಿಂದನೂ ಎಂಟ್ರಿ ಇದೆ, ಆ ಕಡೆಯಿಂದನೂ ರೋಡ್ ಇದೆ. ಸೊ ಅಲ್ಲಿಂದ ನಾವು ಓಡ್ಕೊಂಡ್ ಬಂದು ಅಲ್ಲೊಂದು ಮರ ಇರ್ತಿತ್ತು, ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ಸ್ಟೆಪ್ಸ್ನ ಹತ್ತಕ್ಕೆ ರೆಡಿ ಆಗ್ತಾ ಇದ್ವಿ. ಸೊ ಇದು ಆಕ್ಚುಲಿ ಬೇಸಿಕಲಿ ಮ್ಯೂಸಿಕಲ್ ಫೌಂಟೇನ್. ಸೊ ಇದು ಒಂದು ಚಿಕ್ಕದು ಏನು ಬೆಂಗಳೂರಲ್ಲಿ ಇಂದಿರಾ ಮ್ಯೂಸಿಕಲ್ ಫೌಂಟೇನ್ ಇದೆ, ಅದ್ರದ್ದೇ ಚಿಕ್ಕದ್ ಮಾಡಿದ್ದಾರೆ. ಸೊ ಇದು 6:45 ಇಂದ 7:15 ತನಕ ಆನ್ ಮಾಡ್ತಾರೆ. ಸೊ ಈಗ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಸೊ ಎಸ್, ಫೈನಲಿ ಸೊ ಅಂತೂ ಇಂತೂ ಓಪನ್ ಆಯಿತು.
ಅಂಡ್ 15 ಮಿನಿಟ್ಸ್ ಶೋ ನಡೆಸ್ತಾರೆ. ಸೊ ಇಲ್ಲಿ ನೋಡಿ ಆಂಫಿ ಥಿಯೇಟರ್ ತರ ಮಾಡಿದ್ದಾರೆ. ಇಲ್ಲೆಲ್ಲ ಕೂತ್ಕೊಂಡು ನಾವು ಆಕ್ಚುಲಾಗಿ ಇದನ್ನ ನೋಡಬಹುದು. ಸೊ ಬೇಸಿಕಲಿ ಇದು ಒಂದು ಟೈಮ್ ಪಾಸ್ ಚೆನ್ನಾಗಿ ಅನ್ಸುತ್ತೆ ಮಕ್ಕಳಿಗೆ, ದೊಡ್ಡವ್ರಿಗೂ ಕೂಡ. ಬೆಂಗಳೂರು ಇಂದಿರಾನಗರ ಫೌಂಟೇನಿಗೆ ಹೋಗಿಲ್ಲ ಅಂದ್ರೆ ಇಲ್ಲೇ ನೋಡಬಹುದು. ಬಟ್ ಅಲ್ಲಿ ಇನ್ನ ತುಂಬಾ ಜಾಸ್ತಿ ಹೊತ್ತು ನಡೆಯುತ್ತೆ. ಇಲ್ಲಿ 15 ಮಿನಿಟ್ಸ್ ನಡೆಸ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ ಹೇಗ್ ಮಾಡ್ತಾರೆ ಅಂತ. ಸೊ ಫೈನಲಿ ನಾವು ಅಲ್ಲಿಂದ ಬಂದ್ವಿ ನೋಡ್ಕೊಂಡು. ಅಂಡ್
ಇಲ್ಲೂ ಬೇಕಂದ್ರೆ ಸ್ವಲ್ಪ ಹೊತ್ತು ಆಟ ಆಡ್ಬೋದು, ಮಕ್ಳಿಗೆ ಇದು ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಇನ್ನ ಏನೇನೋ ಎಕ್ಸ್ಟ್ರಾ ಮಾಡಿದ್ದಾರೆ, ನಾನು ಇದೆಲ್ಲ ನೋಡಿರ್ಲಿಲ್ಲ. ಸೊ ಇಲ್ಲಿ ನೋಡಿ ಎಷ್ಟು ಸಕ್ಕದಾಗಿ ನೀರ್ನೆಲ್ಲ ಇದು ಗಾರ್ಡನ್ ಫ್ರೆಶ್ ಆಗಿಡಕ್ಕೆ ನೀರೆಲ್ಲ ಹಾಕಿದ್ದಾರೆ, ನೀರ್ ಪೈಪ್ ಎಲ್ಲ. ಅಂಡ್ ಸಾಯಂಕಾಲ ಆಗ್ತಿದ್ದಂಗೆನೆ ಸನ್ಸೆಟ್ ಸಕ್ಕದಾಗಿ ಕಾಣಿಸುತ್ತೆ. ಮತ್ತೆ ಇಲ್ಲಿ ಕೂತ್ಕೊಳಕ್ಕೆಲ್ಲ ಅಂದ್ರೆ ಚಿಕ್ಕ ಫಂಕ್ಷನ್ ಸಹ ಮಾಡಬಹುದು ಆತರ ಇಲ್ಲಿ, ಅಥವಾ ರೆಸ್ಟ್ ಕೂತ್ಕೊಂಡು ನೀವು ರೆಸ್ಟ್ ತಗೋಬಹುದು, ಈ ತರನು ಮಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಸನ್ಸೆಟ್. ಸೊ ಇಲ್ಲಿ ವಾಕ್ ಮಾಡಕ್ಕೇನೆ ಒಂಥರ ತುಂಬಾನೇ ಖುಷಿ ಆಗತ್ತೆ, ಸಖತ್ತಾಗಿ ಚೆನ್ನಾಗಿ ಅನ್ಸುತ್ತೆ. ಸೊ ಫೈನಲಿ ಇಷ್ಟು ರೌಂಡ್ ಹಾಕೊಂಡು ಇಲ್ಲಿಗೆ ಮುಗಿಯುತ್ತೆ ಆಕ್ಚುಲ್ ಆಗಿ ನಮ್ಮ ರತ್ನಗಿರಿ ಬೋರೆ ಟೂರ್ ಅಥವಾ ಮಹಾತ್ಮ ಗಾಂಧಿ ಪಾರ್ಕ್ ಟೂರ್. ಸಖತ್ತಾಗಿ ಅನ್ಸುತ್ತೆ. ಇಲ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ನಿಮಗೆ ಮೌಂಟೇನ್ ರೇಂಜ್ ಇಂದ ಫುಲ್ ಪಿಕ್ ತಗೋಬಹುದು, ಆತರ ಇಲ್ಲಿ ಫುಲ್ ಕಾಣಿಸುತ್ತೆ. ಅಂಡ್ ಸನ್ಸೆಟ್ ಸಹ ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಸೊ ಫೈನಲ್ ಆಗಿ ನೈಟ್ ವ್ಯೂ ಈ ತರ ಕಾಣಿಸುತ್ತೆ ಊರಿಂದು. ಸೊ ಫುಲ್ ಲೈಟ್ಸ್ ಎಲ್ಲ ಆನ್ ಆದ್ಮೇಲೆ ದೂರದಿಂದ ಈ ತರ ಇಡೀ ಊರು ಕಾಣಿಸುತ್ತೆ. ಸೊ ಇಟ್ಸ್ ರಿಯಲಿ ಮೆಸ್ಮರೈಸಿಂಗ್. ಬೆಳಗ್ಗೆ ಹೊತ್ತು ಸಕ್ಕದಾಗಿ ಕಾಣುತ್ತೆ, ರಾತ್ರಿ